ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಜು ಸುಮಿತ್. ನೋಡಿ, ಇವತ್ತು ನಾನು ನಿಮಗೆ 4 ಇಯರ್ ನೀವೇನು ಬಿ ಟೆಕ್ ಸ್ಟಡಿ ಮಾಡ್ತಿರ್ತೀರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಇವತ್ತು ನಾನು ಡಿಸ್ಕಸ್ ಮಾಡಕ್ಕೆ ಬಂದಿದ್ದೇನೆ. ಫಸ್ಟ್ ಥಿಂಗು, ನೀವು 4 ಇಯರ್ಸ್ ಅಲ್ಲಿ ಏನು ಸ್ಟಡಿ ಮಾಡ್ತೀರಾ ಬಿ ಟೆಕ್, ನೀವು ಟ್ರೆಡಿಷನಲ್ ಕಾಲೇಜಸ್ ಅಲ್ಲಿ ಏನು ಬಿ ಟೆಕ್ ಸ್ಟಡಿ ಮಾಡ್ತೀರಾ, ಅದ್ರ ಸಿಲೆಬಸ್ ನಿಮಗೂ ನಮಗೂ ಗೊತ್ತು, ಅದು ಕಂಪ್ಲೀಟ್ಲಿ ಔಟ್ಡೇಟೆಡ್ ಇದೆ ಸದ್ಯಕ್ಕೆ. 4 ಇಯರ್ಸ್ ನೀವೇನು ಸ್ಟಡಿ ಮಾಡ್ತಿರ್ತೀರಾ, 4 ಇಯರ್ಸ್ ಅಲ್ಲಿ ನೀವೇನು ಸ್ಟಡಿ ಮಾಡ್ತೀರಾ, ಮತ್ತು 4 ಇಯರ್ಸ್ ಆದ್ಮೇಲೆ ಇಂಡಸ್ಟ್ರಿಗೆ ನೀವು ಏನೆಲ್ಲ 4 ಇಯರ್ಸ್ ಅಲ್ಲಿ ಕಲ್ತಿರ್ತೀರಾ ಅದು ರಿಕ್ವೈರ್ಡೇ ಇರೋಂಗಿಲ್ಲ. ಇಂಡಸ್ಟ್ರಿ ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ, ನೀವು ಸ್ಟಡಿ ಮಾಡೋದೇ ಬೇರೆದಿರುತ್ತೆ. ಕಂಪ್ಲೀಟ್ಲಿ ನೀವು 4 ಇಯರ್ಸ್ ಅಲ್ಲಿ ಕಂಪ್ಲೀಟ್ಲಿ ಥಿಯರಿ ಸ್ಪೆಸಿಫಿಕ್ ಸ್ಟಡಿ ಮಾಡ್ತಿರ್ತೀರಾ. ಸೊ ಇಂಡಸ್ಟ್ರಿಗೆ ಸದ್ಯಕ್ಕೆ ಒಂದು ರಿಯಲ್ ವರ್ಲ್ಡ್ ಸ್ಕಿಲ್ಸ್ ಬೇಕಾಗಿರ್ತವೆ, ಬಟ್ ಕಾಲೇಜಸ್ ರಿಯಲ್ ವರ್ಲ್ಡ್ ಸ್ಕಿಲ್ಸೇ ಪ್ರೊವೈಡ್ ಮಾಡೋಂಗಿಲ್ಲ. ಸೊ ಈ ಟೈಪ್ ಎಲ್ಲ ಪ್ರಾಬ್ಲಮ್ಸ್ ಅನ್ನು ಓವರ್ಕಮ್ ಮಾಡಕ್ಕೆ, ಓಕೆ, ಸೊ ನಾನು ಇವತ್ತು ಇಂಟ್ರಡ್ಯೂಸ್ ಮಾಡಿಸ್ತಿದ್ದೇನೆ ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್. ನೋಡಿ, ಇದು ಒಂದು ಇನ್ಸ್ಟಿಟ್ಯೂಷನ್ ಇದೆ, ಇವರು ನಿಮಗೆ ಒಂದು ಬಿ ಟೆಕ್ ಪ್ರೋಗ್ರಾಮು ಆಫರ್ ಮಾಡ್ತಾರೆ. ಸೊ ಫಸ್ಟ್ ಥಿಂಗು, ಇವ್ರದೇನು ಬಿ ಟೆಕ್ ಪ್ರೋಗ್ರಾಮ್ ಇದೆ, ಇದು ಕರಿಕ್ಯುಲಮ್ ಏನಿಲ್ಲ ಇರತ್ತೆ ಅಲ್ಲ, ಅದು IITians ಮತ್ತು ಟಾಪ್ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಕುಂತಿ ಡಿಸೈನ್ ಮಾಡಿದ್ದಾರೆ. ನೋಡಿ, ವೆರಿ ಇಂಪಾರ್ಟೆಂಟ್ ಥಿಂಗು. ಯಾಕಂದ್ರೆ ಇವ್ರ ಕರಿಕ್ಯುಲಮ್ ಇಂದ ಇವ್ರದ್ದು ಏನ್ ಮೋಟಿವ್ ಅಂದ್ರೆ, ಇವ್ರು ನಿಮಗೆ 2029ಗೋಸ್ಕರ ಪ್ರಿಪೇರ್ ಮಾಡ್ತಿದ್ದಾರೆ, 2009ಗೋಸ್ಕರ ಇಲ್ಲ. ಯಾಕಂದ್ರೆ ಟ್ರೆಡಿಷನಲ್ ಕಾಲೇಜಸ್ ಅಲ್ಲಿ ಇನ್ನೂ 2009 2015 ಕರಿಕ್ಯುಲಮ್ ಇನ್ನೂ ಅಪ್ಡೇಟ್ ಆಗಿಲ್ಲ, ಅದೇ ಓಲ್ಡ್ ಟ್ರೆಡಿಷನಲ್ ಮೆಥಡ್ಸ್ ಇನ್ನೂ ಇವ್ರು ಟೀಚ್ ಮಾಡ್ತಿರ್ತಾರೆ. ಸೊ ಇದು ಒಂದು ಬಿಗ್ ಡಿಫ್ರೆನ್ಸ್ ಇವ್ರದ್ದು. ಸೊ ಇವ್ರು ಹೇಗೆ ಡಿಫ್ರೆಂಟ್ ಇದ್ದಾರೆ ಅಂದಾಗ, ಇವ್ರು ಕೆಲವೊಂದಷ್ಟು ಬೇರೆ ಬೇರೆ ಸ್ಟ್ರಾಟಜೀಸ್ ಫಾಲೋ ಮಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್, ಇವ್ರು ಒಂದು ಸ್ಟ್ರಾಟಜಿ ಫಾಲೋ ಮಾಡೋದು ರಿವರ್ಸ್ ಇಂಜಿನಿಯರ್ಡ್ ಕರಿಕ್ಯುಲಮ್ ಅಂತ. ಫಸ್ಟ್ ಥಿಂಗ್, ಇವ್ರ ಮೇನ್ ಅಡ್ವಾಂಟೇಜ್ ಅಂದ್ರೆ ಇವ್ರ ಕರಿಕ್ಯುಲಮ್. ಫಸ್ಟ್ ಥಿಂಗ್, ಇವ್ರ ಕರಿಕ್ಯುಲಮ್ ಡಿಸೈನ್ ಮಾಡುವಾಗ ಇವರು ಟೆಕ್ಸ್ಟ್ ಬುಕ್ಗೆ ಹೋಗೋಂಗಿಲ್ಲ. ಇವ್ರ ಹತ್ರ ಒಂದು 3000+ ಪಾರ್ಟ್ನರ್ ಕಂಪ್ನೀಸ್ ಇದ್ದಾವೆ. ಆ 3000+ ಕಂಪ್ನಿಗೆ ಹೋಗಿ ಅವ್ರು ಕೇಳ್ತಾರೆ, ಇವಾಗ ಸದ್ಯಕ್ಕೆ ನಿಮ್ ಕಂಪ್ನಿಗೆ ಒಂದ್ ವೇಳೆ ನೀವು ಹೈರ್ ಮಾಡೋದಿತ್ತಂದ್ರೆ ನೀವು ಕ್ಯಾಂಡಿಡೇಟ್ ಅಲ್ಲಿ ಏನ್ ಸ್ಕಿಲ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಏನ್ ಕಂಪನಿ ಆನ್ಸರ್ ಕೊಡತ್ತೆ, ಆ ಆನ್ಸರ್ ಇವ್ರ ಕರಿಕ್ಯುಲಮ್ ಅಲ್ಲಿ ಆಡ್ ಆಗ್ಬಿಡತ್ತೆ, ಆ ಸ್ಕಿಲ್ಸ್ ಆ ರಿಕ್ವೈರ್ಮೆಂಟ್ಸ್ ಇವ್ರ ಕರಿಕ್ಯುಲಮ್ ಅಲ್ಲಿ ಆಡ್ ಆಗ್ಬಿಡತ್ತೆ. ಇದು ಒಂದು ವೆರಿ ಇಂಪಾರ್ಟೆಂಟ್ ಸ್ಟ್ರಾಟಜಿ ಇವರು ಫಾಲೋ ಮಾಡ್ತಿರ್ತಾರೆ. ಅಂಡ್ ಇನ್ನೊಂದು ಸೆಕೆಂಡ್ ಸ್ಟ್ರಾಟಜಿ ಏನಂದ್ರೆ, ಇವರು ರಿಯಲ್ ಟೈಮ್ ಅಪ್ಡೇಟೆಡ್ ಕರಿಕ್ಯುಲಮ್. ಫಾರ್ ಎಕ್ಸಾಂಪಲ್, ಇವಾಗ ಸದ್ಯಕ್ಕೆ ನೀವು ಗೊತ್ತಿದೆ ಜನ್ AI ಮೇಲೆ ಸಾಕಷ್ಟು ಫೋಕಸ್ ನಡೀತಿದೆ, ಒಂದು ಸಾಕಷ್ಟು ಡಿಸ್ಕಷನ್ ನಡೀತಿದೆ ಟೆಕ್ ಇಂಡಸ್ಟ್ರಿಯಲ್ಲಿ. ಸೊ ಇವರು ಈ ಕರಿಕ್ಯುಲಮ್ ಏನೇ ಒಂದು ಫಾಸ್ಟ್ ಗ್ರೋಯಿಂಗ್ ಟೆಕ್ನಾಲಜಿ ಬಂದಾಗ ಅವ್ರ ಕರಿಕ್ಯುಲಮ್ ಅಲ್ಲಿ ಇವ್ರು ಆಗಸ್ಟ್ ಬೇಗ ಅದಕ್ಕೆ ಆಡ್ ಮಾಡ್ತಿರ್ತಾರೆ. ಇಮಿಡಿಯೇಟ್ಲಿ ಅವ್ರ ಕರಿಕ್ಯುಲಮ್ ಅಲ್ಲಿ ಹೊಸ ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇರತ್ತೆ. ಬಟ್ ನೀವು ಟ್ರೆಡಿಷನಲ್ ಕಾಲೇಜಸ್ ಅಲ್ಲಿ ವೆರಿ ಡಿಫಿಕಲ್ಟ್ ಟು ಸಿ ದಟ್ ಏನೆಲ್ಲ ಅಪ್ಡೇಟೆಡ್ ಅವ್ರ ಕರೆಂಟ್ ಏನೆಲ್ಲ ಇವು ಇರ್ತವೆ ಇವು ಟೆಕ್ನಾಲಜೀಸ್, ಅವು ನಿಮ್ ಕರಿಕ್ಯುಲಮ್ ಆಡ್ ಆಗ್ಬೇಕಂದ್ರೆ ಟ್ರೆಡಿಷನಲ್ ಕಾಲೇಜಸ್ ಅಲ್ಲಿ ಇಟ್ ಟೇಕ್ 10 to 15 years. ಬಟ್ ಇವ್ರ ಹತ್ರ ರಿಯಲ್ ವರ್ಲ್ಡ್ ಆಗಸ್ಟ್ ಬೇಗ ಕರಿಕ್ಯುಲಮ್ ಅಲ್ಲಿ ಹೊಸ ಹೊಸ ಟೆಕ್ನಾಲಜೀಸ್ ಇವ್ರು ಆಡ್ ಮಾಡ್ತಾ ಇರ್ತಾರೆ. ನೋಡಿ, ಅಂಡ್ ವೆರಿ ಥರ್ಡ್ ಇಂಪಾರ್ಟೆಂಟ್ ಸ್ಟ್ರಾಟಜಿ ಅಂದ್ರೆ, ಇವರು ಏನೆಲ್ಲ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಿರ್ತಾರಲ್ವಾ, ಇವರು ಥಿಯರಿ ಫೋಕಸ್ ಟೀಚ್ ಮಾಡೋಂಗಿಲ್ಲ. ವೆರಿ ಇಂಪಾರ್ಟೆಂಟ್ ಅಂದ್ರೆ ಪ್ರಾಜೆಕ್ಟ್ಸ್ ಮಾಡಿ ಇವ್ರು ನಿಮಗೆ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತಾರೆ. ಇವ್ರು ನಿಮಗೆ ಲೈಕ್ ಹ್ಯಾಕಿಂಗ್ ಅಂಡ್ ಬಿಲ್ಡಿಂಗ್ ಆಟೋನಮಸ್ ಡ್ರೋನ್ಸ್ ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ತಿರ್ತಾರೆ, ಆಟೋನಮಸ್ ವೆಹಿಕಲ್ ಟೆಕ್ನಾಲಜಿ ಬಗ್ಗೆ ಹೇಳ್ಕೊಡ್ತಿರ್ತಾರೆ, ಅಡ್ವಾನ್ಸ್ ರೋಬೋಟಿಕ್ಸ್ ಬಗ್ಗೆ ಹೇಳ್ಕೊಡ್ತಿರ್ತಾರೆ, ದೆನ್ AI ಪವರ್ಡ್ ಆಪ್ಸ್ ಅಂಡ್ ಟೂಲ್ಸ್ ಹೇಗೆ ರೆಡಿ ಮಾಡ್ಬೇಕಂತ ಅದು ಕೂಡ ಇವ್ರು ಹೇಳ್ಕೊಡ್ತಿರ್ತಾರೆ. ನೋಡಿ, ಇಲ್ಲಿ ಥಿಯರಿ ಅಷ್ಟೇ ಇಲ್ಲ, ಥಿಯರಿ ವಿತ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮಾಡಿಸಿ ನಿಮಗೆ ಸ್ಕಿಲ್ಸ್ ಇವರು ಅರ್ಥ ಮಾಡಿಸ್ತಿರ್ತಾರೆ. ನೋಡಿ, ಇದು ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿದಾಗ, ಇವ್ರು ವೆರಿ ಇಂಪಾರ್ಟೆಂಟ್ ಥಿಂಗ್, ಇವಾಗ ನಿಮ್ಮ ಹತ್ರ ಏನಾದರೂ ಐಡಿಯಾ ಬಂದಿದೆ, ಸೊ ಐಡಿಯಾ ಬಂದ್ಮೇಲೆ ಅದಕ್ಕೆ ನೀವು ಇವರು ಫಂಡ್ ಕೂಡ ಮಾಡ್ತಾರೆ. ನೋಡಿ, ಇವ್ರ ಹತ್ರ 10 crore ಸ್ಟೂಡೆಂಟ್ಸ್ ಇನೋವೇಷನ್ ಫಂಡ್ ಇದೆ. ಅಂಡ್ ಅದೇ ರೀತಿ ಇವ್ರ ಹತ್ರ ಡೆಡಿಕೇಟೆಡ್ ಎಂಟರ್ಪ್ರೆನರ್ಶಿಪ್ ಕ್ಲಬ್ ಇದೆ. ಇದು ಏನು ಎಂಟರ್ಪ್ರೆನರ್ಶಿಪ್ ಕ್ಲಬ್ ಇದೆಯಲ್ಲ, ಅದು ಯಾರು ಲೀಡ್ ಮಾಡ್ತಿದ್ದಾರೆ ಅಂದ್ರೆ ಅದು ರಿಯಲ್ ಫೌಂಡರ್ಸ್ ಅವ್ರು ಲೀಡ್ ಮಾಡ್ತಿದ್ದಾರೆ. ನಿಮ್ಮ ಹತ್ರ ಏನೇ ಐಡಿಯಾ ಇರಲಿ, ಆ ಐಡಿಯಾ ಅವ್ರಿಗೆ ಹೋಗಿ ನೀವು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಅದ್ರಗೋಸ್ಕರ ಅವ್ರು ನಿಮ್ಗೆ ಫಂಡ್ ಕೂಡ ಮಾಡಿ ಒಂದು ಹೊಸ ಸ್ಟಾರ್ಟ್ಅಪ್ ಕೂಡ ಇವ್ರು ನಿಮಗೆ ರೆಡಿ ಮಾಡಿಸ್ತಿರ್ತಾರೆ. ನೋಡಿ, ಸೊ ಇದು ವೆರಿ ಇಂಪಾರ್ಟೆಂಟ್ ಥಿಂಗ್. ಇದು ಸಾಕಷ್ಟು ಟ್ರೆಡಿಷನಲ್ ಕಾಲೇಜಸ್ ಅಲ್ಲಿ ಇದು ಇವರು ಆಫರೇ ಮಾಡೋಂಗಿಲ್ಲ. ಸೊ ನಿಮಗೆ ಎಕ್ಸಿಸ್ ನಿಮಗೆ ಒಂದು 100+ ಏಂಜಲ್ ಇನ್ವೆಸ್ಟರ್ಸ್ ಅಂಡ್ VCs ಇಂದ ನಿಮಗೆ ಒಂದು ಎಕ್ಸಿಸ್ ಸಿಕ್ಬಿಡತ್ತೆ, ಒಂದು ಒಳ್ಳೆ ಕನೆಕ್ಷನ್ಸ್ ಕೂಡ ಸಿಕ್ಬಿಡತ್ತೆ. ನೋಡಿ, ಈ ಕಾಲೇಜಲ್ಲಿ ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗು, ಇವ್ರು ಏನೆಲ್ಲ ಎಜುಕೇಶನ್ ಅಷ್ಟೇ ನಿಮಗೆ ಲೈಕ್ ಜಸ್ಟ್ ಸಪೋರ್ಟ್ ಅಷ್ಟೇ ಮಾಡೋಂಗಿಲ್ಲ,
ಅದ್ರ ಅಪಾರ್ಟ್ ಇವರು ನಿಮಗೆ ಒಂದು ಪರ್ಸನಲ್ ಟಚ್ ಕೂಡ ಪ್ರೊವೈಡ್ ಮಾಡ್ತಿರ್ತಾರೆ ನೋಡಿ. ಇವ್ರ ಹತ್ರ ಸಕ್ಸೆಸ್ ಕೋಚಸ್ ಅಂತ ಇರ್ತಾರೆ. ಇವ್ರು ಏನೆಲ್ಲ ಸಕ್ಸೆಸ್ ಕೋಚಸ್ ಇರ್ತಾರೆ, ಇವ್ರು ನಿಮಗೆ ಪರ್ಸನಲ್ ಗ್ರೋತ್ ಮೆಂಟರ್ಸ್ ಅಸೈನ್ ಮಾಡ್ತಿರ್ತಾರೆ. 40 ಸ್ಟೂಡೆಂಟ್ಸ್ ಗ್ರೂಪ್ ಮಾಡ್ತಾರೆ, ಅದಕ್ಕೋಸ್ಕರ ಒಬ್ಬ ಸಕ್ಸೆಸ್ ಕೋಚ್ ಇರ್ತಾನೆ. ಇವ್ರು ನಿಮಗೆ ಮೈಂಡ್ ಸೆಟ್, ಕಾನ್ಫಿಡೆನ್ಸ್ ಮತ್ತು ಮೆಂಟಲ್ ವೆಲ್ ಬೀಯಿಂಗ್ ಮೇಲೆ ಸಾಕಷ್ಟು ಗೈಡ್ ಮಾಡ್ತಿರ್ತಾರೆ ನೋಡಿ. ಅದೇ ರೀತಿ ಇವ್ರ ಹತ್ರ ಸೂಪರ್ ಮೆಂಟರ್ಸ್ ಇರ್ತಾರೆ, ನಿಮಗೆ ಆನ್ ಗೋಯಿಂಗ್ 1-to-1 ಗೈಡೆನ್ಸ್ ಸಿಗುತ್ತಿರುತ್ತೆ ಪ್ರೊಫೆಷನಲ್ ಇಂದ. ಲೈಕ್ ಗೂಗಲ್ ಆಗಲಿ, ಅಮೆಝಾನ್ ಆಗಲಿ, ಮೈಕ್ರೋಸಾಫ್ಟ್ ಆಗಲಿ, ಏನು ಸಾಕಷ್ಟು ಬೇರೆ ಬೇರೆ ಕಂಪ್ನೀಸ್. ಆ್ಯಂಡ್ ಕ್ಯಾಂಪಸ್ ಲೈಫ್ ಅದು ಕಂಪ್ಲೀಟ್ಲಿ ಒಂದು ಬೇರೆನೇ ಇರುತ್ತೆ ನೋಡಿ. ಅಲ್ಲಿ ಫೆಸ್ಟ್ ಕಂಡಕ್ಟ್ ಆಗ್ತಿರ್ತವೆ, ಕ್ಲಬ್ಸ್ ಇರ್ತವೆ, ಹ್ಯಾಕಥಾನ್ಸ್ ಇರ್ತವೆ, ಕಲ್ಚರಲ್ ನೈಟ್ಸ್ ಇರ್ತವೆ. ನಿಮ್ಮ ಕಾಲೇಜ್ ಫನ್ ಆ್ಯಂಡ್ ಅನ್ಫರ್ಗೆಟಬಲ್ ಮಾಡೋಕ್ಕೆ ಇವ್ರು ಸಾಕಷ್ಟು ಹೆಲ್ಪ್ ಮಾಡ್ತಿರ್ತಾರೆ ನೋಡಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗು, ಇವರಿಗೆ ಒಂದು ಗ್ಲೋಬಲ್ ರೆಕಗ್ನೈಸೇಷನ್ ಕೂಡ ಸಿಗುತ್ತಿದೆ. ಯಾಕಂದರೆ ಇವ್ರದ್ದು ಏನೆಲ್ಲ ಇದು ಕಂಪನಿದು ನೆಕ್ಸ್ಟ್ ಬೇಕ್ ಕಂಪ್ನೀಸ್ ಕೋ ಫೌಂಡರ್ ಇದ್ದಾರೆ ಮಿಸ್ಟರ್ ರಾಹುಲ್. ಇವರು ಕೋ ಫೌಂಡರ್ ಮತ್ತು ಸಿಒ ಇದ್ದಾರೆ. ಇವರಿಗೆ ರೀಸೆಂಟ್ಲಿ ಇವ್ರು ಇನ್ವೈಟೆಡ್ ಇದ್ದಾರೆ ಎಟ್ ವರ್ಲ್ಡ್ ಎಕನಾಮಿಕ್ ಫಾರಮ್. ಇದು ಎಲ್ಲಿ ಕಂಡಕ್ಟ್ ಆಗುತ್ತೆ ಅಂದರೆ ಟೈಂಜಿನ್, ಚೈನಾಲಿ ಇದು ಕಂಡಕ್ಟ್ ಆಗ್ತಿರತ್ತೆ. ಅಲ್ಲಿ ಇವರು ಇನ್ವೈಟೆಡ್ ಇದ್ದಾರೆ. ಅಲ್ಲಿ ಇವರು ಹೋಗಿ ಏಜೆಂಟಿಕ್ AI ಎರಾ ಮೇಲೆ ಕರಿಯರ್ ಬಿಲ್ಡಿಂಗ್, ಒಂದು ಹೇಗೆ ಕರಿಯರ್ ಬಿಲ್ಡ್ ಮಾಡ್ಬೋದು ಏಜೆಂಟಿಕ್ AI ಕರಿಯರ್ ಮೇಲೆ ಅಂತ ಇವ್ರು ಹೇಳ್ಕೊಡ್ತಿರ್ತಾರೆ. ಇದೇ ಸೇಮ್ ಸ್ಟೇಜ್ ಮೇಲೆ, ಯಾವ ಸ್ಟೇಜ್ ಅಂದರೆ ವರ್ಲ್ಡ್ ಎಕನಾಮಿಕ್ ಫಾರಮ್ ಅಲ್ಲಿ ಒನ್ಸ್ ನರೇಂದ್ರ ಮೋದಿ ಆಗಲಿ, ಬಿಲ್ ಗೇಟ್ಸ್ ಆಗಲಿ, ಸತ್ಯ ನಡೆಡಾ ಆಗಲಿ, ಸುಂದರ್ ಪಿಚಾಯಿ ಆಗಲಿ, ಇಲಾನ್ ಮಸ್ಕ್ ಆಗಲಿ, ಇವ್ರು ಕೂಡ ಒಮ್ಮೆ ಬಂದಿಲ್ಲಿ ಒಂದು ಸೆಮಿನಾರ್ ಕೊಟ್ಟಿದ್ದಾರೆ ಆಸ್ ಅ ಸ್ಪೀಕರ್. ಅವ್ರು ಕೂಡ ಅಲ್ಲಿ ಬಂದಿದ್ರು. ಸೊ ಅದೇ ಸ್ಟೇಜ್ ಮೇಲೆ ಇವತ್ತು ಇವ್ರ ಕೋ ಫೌಂಡರು, ಇವ್ರ ಸಿಒ ಹೋಗಿ ಅಲ್ಲಿ ಹೋಗಿ ಒಂದು ಸೆಮಿನಾರ್ ಕೊಡ್ತಿದ್ದಾರೆ ನೋಡಿ. ಎಷ್ಟು ಒಂದು ಇವರಿಗೆ ರೆಕಗ್ನೈಸೇಷನ್ ಸಿಗ್ತಿದೆ, ಒಂದು ನೆಕ್ಸ್ಟ್ ಗ್ಲೋಬಲ್ ರೆಕಗ್ನೈಸೇಷನ್ ಸಿಗ್ತಿದೆ ಅಂತ ಹೇಳ್ಬೋದು ನೋಡಿ. ಸೊ ಒಂದು ಪಾಯಿಂಟಿಗೆ ಈಗ ಲಾಸ್ಟಿಗೆ ಒಂದು ಶಾರ್ಟ್ ಆಗಿ ನಾನು ಹೇಳ್ದ ನಿಮಗೆ, ಏನು ಓಲ್ಡ್ ಪಾತ್ ಇದೆ ನಿಮ್ಮ ಹತ್ರ, ಓಲ್ಡ್ ಪಾತ್ ಅಲ್ಲಿ ನಿಮ್ಮ ಹತ್ರ ಕಂಪ್ಲೀಟ್ಲಿ ಔಟ್ಡೇಟೆಡ್ ಸಿಲೆಬಸ್ ಇದೆ. ಜಸ್ಟ್ ಥಿಯರಿಯನ್ನು ನೀವು ಮಗಪ್ ಮಾಡಬೇಕಾಗತ್ತೆ, ಯಾವುದೇ ರೀತಿ ರಿಯಲ್ ವರ್ಲ್ಡ್ ವ್ಯಾಲ್ಯೂ ಇಲ್ಲ ಅದಕ್ಕೆ. ಬಟ್ ನೀವು ಏನಿದು NIET ಪಾತ್ ಇಂದ ಹೋದರೆ ನಿಮಗೆ ಕಂಪ್ಲೀಟ್ ರಿಯಲ್ ಟೈಮ್ ಸ್ಕಿಲ್ಸ್ ಸಿಗ್ತಿರ್ತವೆ, ನಿಮಗೆ ಗ್ಲೋಬಲ್ ರೆಕಗ್ನೈಸೇಷನ್ ಸಿಗ್ತಿರತ್ತೆ, ಪ್ರಾಜೆಕ್ಟ್ ಸಿಗ್ತಿರತ್ತೆ, ಮೆಂಟರ್ಶಿಪ್ ಸಿಗುತ್ತಿರತ್ತೆ, ಫಂಡಿಂಗ್ ಸಿಗುತ್ತಿರುತ್ತೆ, ಎಕ್ಸೆಟ್ರಾ ಆ್ಯಂಡ್ ಸೋ ಮೋರ್. ಓಕೆ, ಸೊ ಸ್ಟಾಪ್ ನೀವು ಒಂದು 4 ಇಯರ್ಸ್ ಮೇಲೆ ಸ್ಪೆಂಡ್ ಮಾಡೋಕ್ಕೆ ಸ್ಟಾಪ್ ಮಾಡಿ. ಓಕೆ, ಅದಕ್ಕಿಂತ ನೀವು ಸ್ಟಾರ್ಟ್ ಮಾಡಿ ಇನ್ವೆಸ್ಟ್ ಮಾಡೋಕ್ಕೆ. 4 ಇಯರ್ಸ್ ಮೇಲೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರ್ತಾರೆ, ಇದು ಲಿಂಕ್ ತೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹೋಗಿ ಚೆಕ್ ಮಾಡಿ, ನಿಮ್ಮ ಎಲಿಜಿಬಿಲಿಟಿ ಚೆಕ್ ಮಾಡಿ, ಕಂಪ್ಲೀಟ್ ಕರಿಕ್ಯುಲಮ್ ಎಕ್ಸ್ಪ್ಲೋರ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಫ್ಯೂಚರ್ ನಾವು. ಯಾಕಂದರೆ ಇದು ಟೈಮ್ ಹೋದರೆ ಮತ್ತೆ ಇನ್ನೊಂದು ಬರೋಂಗಿಲ್ಲ ನೋಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಾಟಾ, ಬಾಯ್.